ಸರ್, ಈಗ ಯಾವುದೊಂದು ಕ್ಯಾಂಪಲ್ಲಿ ನೀವು ಭಾಗಿಯಾಗಿರ್ತೀರಿ, ಕಾರ್ಯಾಗಾರ ಮಾಡ್ತಿರ್ತೀರಿ, ಯಾರೋ ಫಲಾನುಭವಿಗಳಿರ್ತಾರೆ, ಆಮೇಲೆ ಬರ್ತಾರೆ, ಸರ್ ಭಾಳ ಉಪಕಾರ ಆಯ್ತು ನಿಮ್ಮಿಂದ, ಇಂಥ ಹಲವಾರು ಮಾತುಗಳನ್ನು ನೀವು ಕೇಳಿರ್ತೀರಿ. ಹೆಂಗೆ ಅನ್ಸುತ್ತಾಗ? ನಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ನನ್ನ ಮನೆಗೆ ಒಂದು ವರ್ಷಕ್ಕೆ 20 ಹಳ್ಳಿಯಿಂದ ಮದುವೆ ಇನ್ವಿಟೇಷನ್ ಇರ್ಬೋದು, ಒಂದು ಊರಿನ ಹಬ್ಬ ಇರ್ಬೋದು, ಸ್ವಂತ ಮನೆ ನಾಮಕರಣಗಳು ಅದು ಇದು ಇರ್ಬೋದು. ನನ್ನ ಸ್ವಂತ ರಿಲೇಟಿವ್ಸು ನನ್ನ ಇದರಿಂದ ಯಾವುದೂ ಬರ್ದಿಲ್ಲ ಅಂದರು ಈ 20 ಹಳ್ಳಿಯಲ್ಲಿ ನಾನು ಸೇವೆ ಸಲ್ಲಿಸಿರೋದು ಯಾಕೆ ಆ ಇನ್ವಿಟೇಷನ್ಸ್ ಮನೆಗೆ ಬಂದು ಕೊಡ್ತಾರೆ. ಇವತ್ತು ಅವರೇಕಾಯಿ ಸೀಸನ್ ಬಂದರೆ ಕೆಲವು ದೊಡ್ಡಬಳ್ಳಾಪುರ ಒಂದು 5-6 ಹಳ್ಳಿಯಲ್ಲಿ ಆ ತಾಲೂಕಲ್ಲಿ ಕ್ಯಾಂಪ್ ಮಾಡಿದ್ವಿ. ಇವತ್ತು ನಮಗೆ ತರಕಾರಿ ಬರುತ್ತೆ, ಹಿಂಗೆ ಬಂದಿದ್ವಿ ಕೊಟ್ಟು ಲಾಲ್ಬಾಗ್ ಬರ್ತಾರೆ, ಅಲ್ಲಿಗೆ ಬಂದು ನಮ್ಮ ಮನೆಗೆ ಬಂದು ಕೊಟ್ಟು ಹೋಗುವಂಥ ಪದ. ಯಾಕೆ ಅವರೆಲ್ಲ ಕೊಟ್ಟೋಗಿ ಆ ಒಂದು ಇದು ಇಟ್ಕೊಂಡಿದ್ದಾರೆ ಅಂದರೆ ಏನೋ ಒಂದು ನಮ್ಮ ಕೈಯಲ್ಲಾದಷ್ಟು ಸಾಸಿವೆಷ್ಟು ಅವ್ರಿಗೆ ಉಪಯೋಗ ಆಗಿರುತ್ತೆ ಅಷ್ಟೇ. ತುಂಬ ನೊಂದು ನುಡಿದಿರೋರು ಇದ್ದಾರೆ. ನೀವು ಇಲ್ಲಿಗೆ ಬಂದಿದ್ದಕ್ಕೆ ನನ್ನ ಮನೇಲಿ ಕಣ್ಣನ್ನು ಆಪ್ರೇಷನ್ ಆಯಿತು, ನೀವೇನ ಬರಲಿಲ್ಲ, ನಾನು ತೋರಿಸ್ತಾನೆ ಇರಲಿಲ್ಲ. ಸ್ಕ್ವೇರ್ ಫೀಟ್ ಜಾಸ್ತಿ ಈಗ ಈ ಬೆಂಗಳೂರು ನಗರ ಮತ್ತು ನಗರ ಜಿಲ್ಲೆಗಳು, ಗ್ರಾಮೀಣ ಜಿಲ್ಲೆ ಹಳ್ಳಿಗಳಲ್ಲಿ ಎಷ್ಟೆಷ್ಟು ಬೇಗ ಕೆಲವರು ತಂದೆ ತಾಯಿ ದೂರ ಆಗ್ತಾರೋ ಅಂತ ಕಾಯ್ತಾ ಇರುವಂಥ ಸಂಸಾರಗಳು ಇದ್ದಾವೆ. ನಾವು ಅಂಥ ಜಾಗದಲ್ಲಿ ಹೋಗಿ ಅವ್ರ ಆರೋಗ್ಯ ತಪಾಸಣೆ, ಅವ್ರಿಗೆ ಬೇರೆ ರೀತಿ ಈಗಲೂ ಎಷ್ಟೋ ಜನ ನನಗೆ ಫೋನ್ ಮಾಡ್ತಾರೆ, ಕಿಮ್ಸ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ, ಬನ್ನಿ ಇಲ್ಲಿ ನಮಗೆ ಸಹಾಯ ಮಾಡಿ ಅಂತ. ನಾನು ಹೋಗ್ತೀನಿ, ನಮ್ಮ ತಂಡ ಹೋಗ್ತದೆ, ನಮಗೆ ಎಲ್ಲ ಹೋಗಿ ಸಹಾಯ ಮಾಡಿ. ಹಳ್ಳಿ ದೊಡ್ಡಬಳ್ಳಾಪುರ, ಬಾಗ್ಲೂರು ಈ ಕ್ಷೇತ್ರ. ನನ್ನ ಸ್ನೇಹಿತ ಇದ್ದಾನೆ ಪುಟ್ಟು ಆಂಜಿನಪ್ಪ ಅಂತ, ಒಬ್ಬ ಸಮಾಜ ಸೇವಕರಿದ್ದಾರೆ. ಯಾರಿಗಾದರೂ ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಇದ್ದರೆ, ರೀ ನಾಯಕರೇ ಇಂಥವ್ಗೆ ಸಹಾಯ ಮಾಡಿರಿ, ನೀವು ಓಟಿಗೆ ಆಮೇಲೆ ಕೊಡಿರಂತೆ, ಬಂದು ಇಮಿಡಿಯೇಟ್ ಬರ್ತಾರೆ. ಆ ಪುಟ್ಟು ಆಂಜಿನಪ್ಪ ಅಂತ ಎಷ್ಟೋ ಸಹಕಾರ ಮಾಡಿದ್ದಾರೆ. ಮಾಡಿ ಅವರೆಲ್ಲ ನಮ್ಗೆ ಓಟ್ ಹಾಕೋದಿಲ್ಲ, ಅವ್ರಿಗಿರುತ್ತೆ. ಕರೆಕ್ಟ್ ಸರ್, ಇವ್ರ ಆಶೀರ್ವಾದ ನಿಮ್ಗೆ ಓಟಲ್ಲಿ ಕನ್ವರ್ಟ್ ಆಗುತ್ತೆ, ದಯವಿಟ್ಟು ಮಾಡಿ ಇಮಿಡಿಯೇಟ್. ಎಷ್ಟೋ ಒಂದು 200-300 ಜನ ಪೇಷಂಟ್ಸ್ಗೆ ಅಂಥವ್ರ ಕಡೆಯಿಂದ ನಾವು ಸಹಕಾರ ತೊಗೊಂಡ್ವಿ. ಅದು ಸರ್, ಮುಂದಿನ ಗುರಿ ಏನು ಇಟ್ಕೊಂಡಿದ್ದೀರಿ ಸರ್ ನೀವು? ಗುರಿ ಏನಂದರೆ, ಯಾರಿಗೆ ಎಜುಕೇಷನ್, ಈಗ ನೀವು ಕೆಲವು ಹೋಟೆಲ್ಸಲ್ಲಿ ಎಷ್ಟೇ ಕಾರ್ಮಿಕ ಇಲಾಖೆ ಕೆಲಸ ಮಾಡಿದ್ರು ಡ್ರಾಪ್ಔಟ್ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ, ಇಂಜಿನಿಯರಿಂಗ್ ಡ್ರಾಪ್ಔಟ್ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ, ಡಿಗ್ರಿ ಡ್ರಾಪ್ಔಟ್ ಸ್ಟೂಡೆಂಟ್ಸ್ PUCಗೆ 10th ಅಂಥ ಅವ್ರಿಗೆ ಡ್ರಾಪ್ಔಟ್ ಆಗದಿದ್ದಂಗೆ ಒಂದು ಸಮಾನವಾದಂಥ ವಿದ್ಯಾರ್ಹತೆನ ಕಲ್ಪಿಸ್ಕೊಟ್ರೆ ಎಲ್ಲೋ ಒಂದು ಹತ್ರ ದೇಶ ಬೆಳವಣಿಗೆ ಆಗೋದಕ್ಕೆ ಸಹಕಾರ ಆಗುತ್ತೆ. ಮಾದಕ ವ್ಯಸನಿಗಳು ಕಡಿಮೆ ಆಗ್ತಾರೆ. ಎಲ್ಲಿ ಎಜುಕೇಷನ್ ಕಡಿಮೆ ಆಗುತ್ತೆ, ಈ ಸಾಮಾಜಿಕ ಪಿಡುಗುಗಳು ಅಳಿಸೋದಕ್ಕಾಗೋದಿಲ್ಲ. ಮೊಟ್ಟ ಮೊದಲನೇದಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅಂತ ಎಲ್ಲರೂ ಹೇಳ್ತೀವಲ್ಲ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತ ನಿಮ್ಮ ಮನಸ್ಥಿತಿಗೆ ಯಾವಾಗ ಬರಬೇಕು ಅಂದರೆ, ಕಂಪ್ಲೀಟ್ ಲಿಟ್ರಸಿ ಮಾಡಿ 100% ಎಜುಕೇಷನ್ ಕೊಡಿ. ಎಜುಕೇಷನ್ ಅಂದರೆ ಪ್ರೈಮರಿ ಎಜುಕೇಷನ್ ಅಲ್ಲ, ಹೈಸ್ಕೂಲ್ ಅಲ್ಲ, ಒಂದು ಪದವಿ ತನಕ ಎಲ್ಲರೂ ತಗೊಂಡಾಗ ನೋಡಿ ಮೇಡಮ್, ಅಲ್ಲಿ ಎಲ್ಲ ಭ್ರಷ್ಟಾಚಾರ ಎಲ್ಲನೂ ನಿರ್ಮೂಲನೆ ಮಾಡುವ. ಮೌಲ್ಯಾಧಾರಿತ ಶಿಕ್ಷಣ ಕೊರತೆ ಆಗಿದೆ ಸರ್. ಮೌಲ್ಯಾಧಾರಿತ ಶಿಕ್ಷಣ ತುಂಬ ಚೆನ್ನಾಗಿ ಹೇಳಿದ್ರಿ, ಮೌಲ್ಯಾಧಾರಿತ ಶಿಕ್ಷಣ ಅಂತ. ಈಗ 2025ಕ್ಕೆ ಬೇಕಾಗಿರುವಂಥ ಶಿಕ್ಷಣವನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಟ್ಟರೂ ಸಹ ಆ ವಿದ್ಯಾರ್ಥಿಗಳು ತಗೊಳ್ಳೋ ಅಂಥ ಮನಸ್ಥಿತಿ ಅವರಲ್ಲಿಲ್ಲ. 100ಕ್ಕೆ 100. ಆ ಟೈಮಲ್ಲಿ ನಾವು ಯಾವ ರೀತಿ ಕಾನ್ಸೆಪ್ಟ್ಸ್ನ ಕೊಡಬೇಕು ಅಂದರೆ, ಸ್ವಲ್ಪ ಕೆಲವೆಲ್ಲ ಪದ್ಧತಿಗಳನ್ನ ಚೇಂಜ್ ಮಾಡಿಕೊಂಡಾಗ ಎಲ್ಲೋ ಒಂದು ಹತ್ರ ನಾವು ಇನ್ನೂ ಕಾಲ ಮಿಂಚಿಲ್ಲ, ಆ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡಬಹುದು. ರಾಜಕೀಯ ವ್ಯವಸ್ಥೆ, ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅವ್ರು ಎಜುಕೇಟ್ ಆದರೆ ಆಟೋಮೆಟಿಕ್ಕಾಗಿ ಮತದಾರರು ಎಜುಕೇಟ್ ಆಗ್ಬಿಡುತ್ತೆ. ಇಷ್ಟೇ ಇಲ್ಲಿ ಸಿಂಪಲ್. ಈಗಲೂ ಏನು ರಾಜಕಾರಣ ಇಷ್ಟು ಬೆಳೆದಿದೆ, 2025ರಲ್ಲಿ ರಾಜಕಾರಣದಲ್ಲಿ ರಾಜಕೀಯ ವ್ಯಕ್ತಿಗಳು ಎಜುಕೇಟ್ ಇಲ್ಲ. ಯಾವೊಂದು ಅಕಾಡೆಮಿಷಿಯನ್ MLA ಆಗ್ತಾರೆ, ಆ ತಾಲೂಕು ನೋಡಿ ಕಾಲೇಜುಗಳೆಲ್ಲ ಚೆನ್ನಾಗಿರುತ್ತೆ, ಆ ಕಾಲೇಜ್ ನೋಡಿ ಹೈಸ್ಕೂಲ್ ಪರಿಸ್ಥಿತಿ ಚೆನ್ನಾಗಿರುತ್ತೆ, ಆ ಕಾಲೇಜ್ ನೋಡಿ ಮೇಡಮ್ ಗ್ರಾಮಗಳಲ್ಲಿ ಇರೋದು ಯಾವ್ದು ಹೇಳಿ, ಅಂಗನವಾಡಿಗಳು. ಅಂಗನವಾಡಿಗಳು ವಿಸಿಟ್ ಮಾಡಿ ಎಷ್ಟು ತೊಂದರೆಗಳಿರುತ್ತೆ. ಕೆಲವು ಕಡೆ ಚೆನ್ನಾಗಿದೆ, ಎಲ್ಲಿ ತೊಂದರೆ ಇರುತ್ತೆ ಅಂದರೆ ಅಲ್ಲಿ ಆಳವನು ಅದ್ರ ಬಗ್ಗೆ ನಾಲೆಡ್ಜ್ ಇರೋದು. ಖಂಡಿತ ಕೂಲ್ ಆ್ಯಂಡ್ ಕಂಪೋಸ್ಡಾಗಿ ಮಾತಾಡ್ತಿದ್ದೀರಿ ಸರ್. ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಇದುವರೆಗಿನ ಜೀವನದ ಬಗ್ಗೆ ಒಂದು ಆತ್ಮತೃಪ್ತಿ ಇದೆಯಾ ಸರ್ ನಿಮಗೆ? ತಂದೆ ತಾಯಿ ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಅಂದರೆ ಈ ಥರ ಶಕ್ತಿ
ಹುಮ್ಮಸ್ಸು ಯಾರಿಗೂ ಸಿಗೋದಿಲ್ಲ. ಅವರ ಒಂದು ಪ್ರೇರಣೆ, ಮನೆಯವರ ಪ್ರೇರಣೆ, ನನ್ನ ಮನೆ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ನನ್ನ ಸುತ್ತಮುತ್ತಲ ನನ್ನ ಕಸಿನ್ಸ್ ಇರ್ಬೋದು, ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳು ಇರ್ಬೋದು, ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು ಇರ್ಬೋದು, ಆಮೇಲೆ ನನಗೆ ಸಿಕ್ಕಿರುವಂಥ ಪ್ರಾಧ್ಯಾಪಕರು, ನನ್ನ ಜೊತೆಯಲ್ಲಿ ಕೆಲಸ ಮಾಡುವಂಥ ನನ್ನ ವಿಜ್ಞಾನ ಕಾಲೇಜಿನ ನನ್ನ ಕೊಲೀಗ್ಸ್ ಇರ್ಬೋದು, ನನ್ನ ಮ್ಯಾನೇಜ್ಮೆಂಟ್, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು, ಮಾಜಿ ನಿರ್ದೇಶಕಗಳಿರ್ಬೋದು, ಎಲ್ಲರೂ ನನಗೆ ಪ್ರೋತ್ಸಾಹ ನೀಡಿ ಈ 25 ವರ್ಷ ನನಗೆ ಸೇವೆಗೆ 25 ಇಯರ್ಸ್ ಆಯ್ತು ನೋಡಿ. ಕಾಕತಾಳೀಯ ಏನು, ನೀವು ಕೊಡ್ತಾ ಇರೋ ಪ್ರಶಸ್ತಿ 25ನೇ ವರ್ಷಕ್ಕೆ ಸಿಕ್ಕಿದೆ ನನಗೆ. ಅದ್ಭುತ ಸರ್, ಅದ್ಭುತ. ನಾನು ಯಾವ ರೀತಿ ಇದನ್ನ ಅಂದರೆ ಒಂದೇನಾದರೂ ಭಾರ ಜಾಸ್ತಿ ಆಯಿತು ತಲೆ ಮೇಲೆ, ಜವಾಬ್ದಾರಿ ಸರ್. ನಿಮ್ಮ ಝೀ ಸಮೂಹ ನನಗೆ ಕೊಟ್ಟಿರುವಂಥ ಒಂದು ಪ್ರಶಸ್ತಿ ಇನ್ನೂ ಜಾಸ್ತಿ ಮಾಡಬೇಕು ನನಗೆ, ಯಾಕಂದರೆ ಇನ್ನೊಂದೇನಾದರೂ ಸಿಗ್ಬೋದೇನೋ ನನಗೆ ಅನ್ನೋದೊಂದು. ಇದೆಲ್ಲದಕ್ಕೂ ನನ್ನ ಜೊತೆಲಿರೋ ಕೊಲೀಗ್ಸ್ ಇರ್ಬೋದು, ನನ್ನ ಎಸ್ಪೆಷಲಿ ನಾನು ಲಾಸ್ಟ್ ಹೇಳ್ತಾ ಇದ್ದೀನಿ ಅನ್ಕೊಂಬಿಡಿ, ನನ್ನ ಸ್ಟೂಡೆಂಟ್ ಕಮ್ಯುನಿಟಿ. ಆ ಸ್ಟೂಡೆಂಟ್ ಕಮ್ಯುನಿಟಿ ಇವತ್ತು ಏನು ನನ್ನ ಮಾತು ಕೇಳಿ ನನಗೆ ಇವತ್ತು ಬೆಳೆಸ್ತೋ, ನಾನು ಇಷ್ಟೆಲ್ಲ ಸಾಧಿಸೋದಕ್ಕೆ ಕಾರಣ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾದಾಗ, ನಿಮ್ಮ ಜೊತೆ ಮಾತಾಡ್ತಿದ್ದಾಗ ಸರ್, ನನಗೆ ವೈದ್ಯರತ್ನ ಮಾತಾಡ್ತಿದ್ದೀನ ಗೊತ್ತಾಗಲಿಲ್ಲ, ಅಥವಾ ಸಮಾಜದ ಬಗ್ಗೆ ಕಳಕಳಿ ಇರುವಂಥ ಸಮಾಜ ಸೇವಕರ ಹತ್ರ ಮಾತಾಡ್ತಿದ್ದೀನ ಗೊತ್ತಾಗಲಿಲ್ಲ, ಅಥವಾ ಒಬ್ಬ ಮೇಷ್ಟ್ರ ಹತ್ರ ಕೂತ್ಕೊಂಡು ಪಾಠ ಕೇಳ್ತಿದ್ದೀನ ಗೊತ್ತಾಗಲಿಲ್ಲ, ಅಥವಾ ಪ್ರೊಫೆಸರ್ ಆಗಿದ್ದುಕೊಂಡು ನಿಮ್ಮ ಗುರುವಿನ ಜೊತೆ ಮಾತಾಡ್ತಿದ್ದೀನ ಗೊತ್ತಾಗಲಿಲ್ಲ. ಆ ಎಲ್ಲ ಕ್ಷೇತ್ರದಲ್ಲೂ ಸರ್ ನಿಮ್ಮನ್ನು ನೀವು ತೊಡಗಿಸ್ಕೊಂಡು 100% ಅಂತಾರಲ್ಲ ಸರ್, 100% ನೀವು ನಿಮ್ಮ ಪ್ರತಿ ಕ್ಷೇತ್ರದಲ್ಲೂ ಕೊಟ್ಟಿದ್ರಿ. ಬಹಳ ಅದ್ಭುತವಾಗಿ ಮಾತಾಡಿದ್ರಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಝೀ ಸಮೂಹ, ಝೀ ನ್ಯೂಸ್ಗೆ ನಾನು ಆಭಾರಿಯಾಗಿರ್ತೇನೆ. ಈ ನಮ್ಮಂಥ ಶೈಕ್ಷಣಿಕ ಕ್ಷೇತ್ರದಲ್ಲಿರೋರನ್ನ ಗುರುತಿಸಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯುತವಾದಂಥ ಕೆಲಸಗಳನ್ನ ಮಾಡೋದಕ್ಕೆ ಪ್ರೇರೇಪಿಸ್ತಿರಲ್ಲ, ಹೆಚ್ಚಿನದಾಗಿ ನಮ್ಮ ತಂದೆ ತಾಯಿ, ನಮ್ಮ ಸ್ನೇಹ ಬಳಗ, ನನ್ನ ಮನೆಯವರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಅದೇ ಸಮಯದಲ್ಲಿ ನನ್ನ ಝೀ ವಾಹಿನಿಗೂ, ಝೀ ನ್ಯೂಸ್ಗೆ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಝೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.